ಮನ್ಯಾಗ ಯಾರು ಬಿದ್ದಿದ್ದಿಲ್ಲ ರೀ. ಮಕ್ಕಳು ಮರುಗಳು ಸಣ್ಣ ಸಣ್ಣ ಮಾರಿ ಬಂದು ಕಸಿನ ಝೋಪಡಿ ಕಿತ್ತಿರ ಅಂತ ಮಕ್ಕಳ ಮರುಗಳಿಗೆ ಅಂದರು. 30 ವರ್ಷ ಆಗ್ಲಾಗೆ ಬಂತ್ರಿ. ಈಗ 30 ನಮ್ಮ ಆಯಿ ಮುತ್ಯ ಹಿರಿಯರು ಇಲ್ಲೇ ತೀರ್ಕೊಂಡಾರ್ರಿ. JCB ಹತ್ತಿದ್ರು ಝೋಪಡಿಯಾಗೆ ಸಾಯ್ತೇವ್ರಿ ನಾವು, ಎದ್ದು ಹೋಗಲ್ಲ ಅಂತಂದಿದ್ದೀವಿ. ನಮಸ್ಕಾರ ವೀಕ್ಷಕರೇ, ನಾವಿಂದು ಕಲಬುರಗಿಯ ರಾಮನಗರ ವಾರ್ಡ್ ನಂಬರ್ 2ರಲ್ಲಿದ್ದೀವಿ. ಸುಮಾರು 40ರಿಂದ 50 ಅಲೆಮಾರಿ ಕುಟುಂಬದವರು ಇಲ್ಲಿ 40 ವರ್ಷಗಳಿಂದ ವಾಸವಾಗಿದ್ದಾರೆ. ನಿನ್ನೆ ಪೊಲೀಸ್ ಸಿಬ್ಬಂದಿಗಳು ಮತ್ತು ಫುಡ್ ಇನ್ಸ್ಪೆಕ್ಟರ್ನು JCB ಕರೆತಂದು ಇವರ ಗುಡಿಸಲುಗಳು ತೆರವುಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಕಾರಣ ಈ ಒಂದು ಜಾಗ ಫುಡ್ ಗೋದಾಮ್ ಕಟ್ಟುವುದಕ್ಕಾಗಿ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳಿ ಫುಡ್ ಇನ್ಸ್ಪೆಕ್ಟರ್ ತಿಳಿಸ್ತಾರೆ. ಆದರೆ 40 ವರ್ಷಗಳಿಂದ ಈ ಕುಟುಂಬ ವಾಸವಾಗಿದ್ರು ಅವರಿಗೆ ಯಾವುದೇ ಒಂದು ನೋಟಿಸ್ ಜಾರಿಗೆ ಮಾಡಲ್ದೇನೆ ನಿನ್ನೆ ದಿಢೀರ್ನೆ ಅವರಿಗೆ ಒಂದು ಈ ಜಾಗ ಬಿಟ್ಟು ಹೋಗಬೇಕು ಅಂತಕ್ಕಂಥ ಬೆದರಿಕೆ ಕರೆಯನ್ನು ಒಡ್ಡಿದ್ದಾರೆ. ಹಾಗಾಗಿ ಇಲ್ಲಿನ ಕುಟುಂಬಗಳು ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಿದ್ದಾರೆ. ಅವರ ಕಷ್ಟಗಳು ಏನು ಅನ್ನೋದನ್ನು ತಿಳಿಯೋಣ ಬನ್ನಿ. ನಮ್ಮೊಂದಿಗೆ ಅಲೆಮಾರಿ ಕುಟುಂಬಗಳಿದ್ದಾರೆ, ಮಾತಾಡೋಣ ಬನ್ನಿ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಿನ್ನೆ ಇಲ್ಲಿ ಮನ್ಯಾಗ ನಾವು ಮಕ್ಕೊಂಡಿದ್ದೇವ್ರಿ. ಮಕ್ಕಳನ್ನ ಹಿಂಗೆ ಯಾರು ಹಿಂಗೆ ಪೊಲೀಸರು ಜೀಪು 2 ಜೀಪ್ ಕಾರ್ ಬಂದೇವ್ರಿ. ಕಾರ್ ಬಂದು ನಮಗೇನಂದ್ರಿ ಚೆನ್ನಾಗಿ ಹಿಂಗೆ ಬಂದು ಓಡಾಡಕತ್ತೀರಿ, ಯಾಕೆ ಓಡಾಡತ್ತಾರ ಅಂತ ಅವ್ರವ್ರು ಏನು ಸಮಸ್ಯೆ ಅಂತ ನಾವು ಗಪ್ಪಾಗಿದ್ದೇವೆ ರೀ. ನಮಗೇನು ಗೊತ್ತಿಲ್ಲ. ಮತ್ತು ಒಬ್ಬರು ಬಂದು ಹಿಂಗೆ ಕೇಳಿದ್ರಿ, ಪೊಲೀಸರೊಬ್ಬರು ಬಂದು ಅವರೊಬ್ಬರು ಯಾರ್ಯಾರು ಬಂದು ಜೋಪಡಿ ಕಿತ್ತಬೇಕಾಗ್ತದಮ್ಮ ಅಂತ ಹೇಳಿದ್ರಿ ಅವರು. ನಾವು ಅಂದೇವ್ರಿ ಈ ಜೋಪಡಿ ಕಿತ್ತಬೇಕಾಗ್ತದ ಅಂತ ನೀವು ಹೇಳತ್ರಿ. ನಾವು ಬಂದು 20 ವರ್ಷ ಆಯಿತು, 25 ವರ್ಷ ಆಯಿತು ನಾವು ಬಂದ್ವಿ ಇಲ್ಲಿ. ನಮಗೆ ಜೋಪಡಿ ಕಿತ್ತೆ ಅಂತ ಈಗ ಬಂದು ನೀವು ಹೇಳಕತ್ರಿ. 20 ವರ್ಷದಿಂದ ನಾವು ಇಟ್ಟು ನಮ್ಮ ಅತ್ತಿ ಮಾವ ಎಲ್ಲರೂ ಇಲ್ಲೇ ತೀರ್ಕೊಂಡಾರ. ಮುಂದಿನ ಮಕ್ಕಳು ಭೀ ಇಲ್ಲೇ ಅವರಿ ನಮ್ಮ. ಮತ್ತು ನಾವು ಈಗ ಮಕ್ಕಳು ತೊಗೊಂಡು ಇಂಥ ಬ್ಯಾಸ್ಗೆ ದಿನದಾಗ ನಾವು ಎಲ್ಲಿ ಹೋಗ್ಬೇಕು? ನೀವು ಡೈರೆಕ್ಟ್ ಬಂದು ಕೇಳಿದ್ರೆ ನೀವು ಪೈಲೇನೆ ಪೈಲೇನೆ ನೀವು ಹೇಳಿದ್ರಿ ಅಂದ್ರೆ ನಮಗೆ ಏನಾರ ಗೊತ್ತಾಗ್ತಿತ್ತು. ಆ ಟೈಮಿನಾಗ ನಮಗೆ ಎಲ್ಲಿ ಭೀ ಇರ್ತಿದ್ದೇವೆ ನಾವು. ಈ 20 ವರ್ಷದಿಂದ ತಾನ ಈಗ ಎಲ್ಲಿ ಜಾಗ ಖಾಲಿ ಅದೇನ್ರಿ ನಮಗೆ ಇರ್ಲಕ್ಕ? ನಮಗೆ ಅಲ್ಲಿ ಇರ್ಕೊಡಲ್ರಿ ಅವರು. ಒಂದು ಸಲ ರೀ ಬಂದು ತಿಳಿಸಿದ್ರೆ ನಮ್ಗೆ ಗೊತ್ತಾಗ್ತದ್ರಿ ಅವರು ಕಿತ್ತ ಅಂತ ಹೇಳ್ತಾರಂತ. ನಮ್ಗೆ ಒಂದು ಸಲ ಭೀ ಅವ್ರಿಗೆ ತಿಳಿಸಿಲ್ಲ, ನಮಗೆ ಹ್ಯಾಂಗೆ ಗೊತ್ತಾಗ್ಬೇಕ್ರಿ? ನಮ್ಮ ಜಾಗ ಸ್ವಂತ ಇದ್ದಪ್ಲೆ ನಾವು ಈಗ ಜೋಪಡಿ ಹಾಕಿದ್ದೇವೆ ರೀ. ಈಗ ಡೈರೆಕ್ಟ್ ಬಂದು ಕಿತ್ತ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ? ಕಿತ್ತು ನಡುದು ಹರಿಗಿದ್ದೇವೆ ರೀ ಇಲ್ಲಿಗ. ನಮ್ಮ ಮಕ್ಕಳು ಸಾಲಿ ಬೀಲಿ ಬರೋಬರಿ ನಮ್ಮ ಮಕ್ಕಳಿಗಿಲ್ರಿ. ಸಾಲಿ ಇಲ್ಲ ಏನಿಲ್ಲ. ನಾವು ಎಲ್ಲಿ ಕೊಡ ಮಾರತನ ನಮ್ಮ ಹೊಟ್ಟೆ ತುಂಬಲ್ಲ. ನಾವು ಇಷ್ಟು ರಿಪೇರಿಗೆ ಯಾರು ಹೋಗ್ತಾರೆ? ಕೊಡ ಮಾರ್ಲಿಕ್ಕೆ ಯಾರು ಹೋಗ್ತಾರೆ? ಯಾರು ಕಚರಾ ಇಲಿಕ್ಕೆ ಹೋಗ್ತಾರ್ರಿ. ನಾವು ಒಂದು ದಂಧೆ ಮಾಡಲ್ರಿ, ಯಾವುದು ಐಕೊಂಡು ತಿಂಬ ದಂಧೆ ನಾವು ಮಾಡ್ತೇವೆ. ಈಗ ಇಲ್ಲಿಂದ ಹೋದ್ರೆ ನಾವು ಹೊಟ್ಟೆ ನಮಗೆ ಎಲ್ಲಿ ಹೋದ್ರೆ ಭೀ ನಾವು ಹೊಟ್ಟೆ ತುಂಬಲ್ರಿ. ನಮ್ಮ ದಂಧೆ ಇದ್ದಿದ್ದೇ ಐಕೊಂಡು ತಿಂಬದು ಇಲ್ಲ ಅದ ರೀ. ಇಲ್ಲಿಂದ ಓಡಿಸ್ರೆ ನಾವು ಎಲ್ಲಿ ಹೋಗಿದ್ರು ಭೀ ನಮ್ಮ ದಂಧೆ ಭೀ ಇಲ್ಲ, ನಾವು ಎಲ್ಲಿ ಇರಾಪ್ಲೆ ಭೀ ಜಾಗ ಭೀ ಇಲ್ಲ. ಕಲಬುರಗಿಯಲ್ಲಿ ಇರುವಂಥ ವಾರ್ಡ್ ನಂಬರ್ 2ರಲ್ಲಿ ಬರುವಂಥ ರಾಮನಗರದಲ್ಲಿ ಅಲೆಮಾರಿ ಕುಟುಂಬಗಳು ಸುಮಾರು 30 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಇದು 5.5 ಎಕರೆ ಜಾಗ ಸರ್ಕಾರಿ ಜಾಗ ಅನ್ನೋದು ನಿನ್ನೆ ಮಾತ್ರ ನಮಗೆ ಬಂದಿರೋಂಥ ಮಾಹಿತಿ. ಇಲ್ಲಿವರೆಗೂ 30 ವರ್ಷ ಕಳೆದರೂ ಸಹ ಇಲ್ಲಿವರೆಗೆ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ, ಮಹಾನಗರ ಪಾಲಿಕೆಯಿಂದ ಒಬ್ಬ ಅಧಿಕಾರಿ ಸಹ ಬಂದು ಇಲ್ಲಿರುವಂಥ ನೀವು ನಿವಾಸಿಗಳು ಖಾಲಿ ಮಾಡಬೇಕಂತ ಯಾರೂ ಅವರಿಗೆ ಮೌಖಿಕವಾಗಿ ಮತ್ತು ಲಿಖಿತ ಮುಖಾಂತರ ಯಾರೂ ಹೇಳಿರೋದಿಲ್ಲ. ನಿನ್ನೆ ಏಕಾಏಕಿ ದಿಢೀರನಾಗಿ ಪೊಲೀಸ್ ಇಲಾಖೆ, ಗ್ರಾಮೀಣ ಪೊಲೀಸ್ ಇಲಾಖೆ ಮತ್ತು ಫುಡ್ ಇಲಾಖೆಯಿಂದ ಇದು ನಮಗೆ 83ಯಲ್ಲೇ ನಮಗೆ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಫುಡ್ ಗೋದಾಮಿಗೆ ಕೊಟ್ಟಿರೋದಂತ ಅವರಿಂದ ಬಂದಿರೋಂಥ ಮಾಹಿತಿ. ಅದಕ್ಕಾಗಿ ನಾವು ಸುಮಾರು 30 ವರ್ಷದಿಂದ ಇಲ್ಲಿದ್ದೀವಿ ನಿವಾಸಿಗಳು, ಅಲೆಮಾರಿ ಜನಾಂಗದವರು. ಈಗ ಏಕಾಏಕಿ ಒಂದು ನೋಟಿಸ್ ಇರಲಾರ್ದೇ, ಮೌಖಿಕವಾಗಿ ಇರಲಾರ್ದೇ ಜನರ ಏಕಾಏಕಿ ಎತ್ತಂಗಡಿ ಮಾಡೋದು, ಇದು ಯಾವ ವ್ಯವಸ್ಥೆ? ನಾವು ಕಲಬುರಗಿಯಲ್ಲಿದ್ದೀವ ಇಲ್ಲ ಬೇರೆ ದೇಶದಲ್ಲಿದ್ದೀವಿ ಅನ್ನೋದು ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ಒಂದು ಜನರಿಗೆ ಎತ್ತಂಗಡಿ ಮಾಡಬೇಕಾದ್ರೆ ಅವ್ರ ಅಭಿಪ್ರಾಯ ಇರಲಾರ್ದೆ ಯಾವ ಥರ ಎತ್ತಂಗಡಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಸರ್ಕಾರ ಇಲ್ಲಿರೋ ಜಿಲ್ಲಾಡಳಿತನ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಯಾಕಂದರೆ ಈಗಾಗಲೇ 1 ವರ್ಷದ ಹಿಂದ್ಗಡೆ ನಾವು ಸ್ಲಮ್ ಘೋಷಣೆ ಮಾಡಿರಿ ಅಂತ ಸ್ಲಮ್ ಘೋಷಣೆಗಾಗಿ ಅರ್ಜಿಗೆ ಸಹ ಸಲ್ಲಿಸಿದ್ದೀವಿ. ಮತ್ತು ಸ್ಲಮ್ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಸರ್ವೆ ಸಹ ಮಾಡಿಸಿದ್ದೀವಿ. ಈ ಇರುವಂಥ ಲ್ಯಾಂಡು ಸರ್ಕಾರಿ ಇರಲಿ ಖಾಸಗಿ ಇರಲಿ
1975ರ ಸ್ಲಮ್ ಕಾಯ್ದೆ ಆ್ಯಕ್ಟ್ ಪ್ರಕಾರ 3P ಅಡಿಯಲ್ಲಿ ಇಲ್ಲದ್ರೆ 3F ಅಡಿಯಲ್ಲಿ ಸ್ಲಮ್ಮನ್ನು ಘೋಷಣೆ ಮಾಡಿರಿ. ಇಲ್ಲಿರೋಂಥ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ. ಕುಡಿಯೋಕ್ಕೆ ನೀರಿಲ್ಲ, ಬೀದಿ ದೀಪಗಳಿಲ್ಲ, ಅಂಥ ವ್ಯವಸ್ಥೆ ಮಾಡಿರಿ ಅಂತ ನಾವು ಈಗಾಗಲೇ ಮಂಡಳಿಯವ್ರನ್ನ ಮಹಾನಗರ ಪಾಲಿಕೆಯನ್ನು ಕೇಳ್ಕೊಂಡಿರೋಂಥದ್ದು ಸುಮಾರು ಸಲ ಇದೆ. ಇಲ್ಲಿರೋಂಥವ್ರಿಗೆ ವೋಟಿಂಗ್ ಮಾತ್ರ ಜನಗಳು ಬೇಕು, ನಾವು ಬೇಕು. ಓಟ್ ಮಾತ್ರ ಬಂದಾಗ, ಚುನಾವಣೆ ಬಂದಾಗ ನಾವು ಬೇಕು. ನಮಗೆ ಬೇಕಾದಂಥ ಮಾನವ ಘನತೆ ಬದುಕಲಿಕ್ಕೆ ಹಕ್ಕನ್ನು ಕೇಳಿದಾಗ ನಾವು ಬೇಡ ಜನರಿಗೆ. ಯಾಕಂದರೆ ಇವರು ಅಲೆಮಾರಿಗಳು, ಊರೂರ ತಿರುಗಾಡೋರು. ಒಬ್ಬ ಅಧಿಕಾರಿಯಾಗಿ, ಫುಡ್ ಆಫೀಸರ್ ಆಗಿ, ಒಂದು ಮಹಿಳೆ ಆಗಿ ಅವ್ರು ಹೇಳ್ತಾರೆ ಇವರು ಅಲೆಮಾರಿದವರು ಇಲ್ಲಿ ಹಾಕಿದ್ದಾರೆ, ಊರೂರು ತಿರುಗಾಡಲಿ, 40 ವರ್ಷದಿಂದ ಇಲ್ಲೇನು ಮಾಡ್ತಾಯಿದ್ದಾರೆ ಅಂತ ಕೇಳ್ತಾರೆ. ಇದು ಯಾವ ಮಾನವೀಯತೆ ಇಟ್ಕೊಂಡು ಮಾತಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅಧಿಕಾರಿ ಮನಸ್ಸಲ್ಲಿ ಸ್ಲಮ್ ನಿವಾಸಿಗಳು, ಅಲೆಮಾರಿಗಳು, ಶಿಳ್ಳೆಕ್ಯಾತರು, ಬುಡುಗ ಜಂಗಮರು ಅಂದರೆ ಅವರು ಮನುಷ್ಯರೇ ಅಲ್ಲ. ನಾವೇನಿದ್ದೀವಿ, ನಾವು ಈ ಕಲಬುರಗಿ ನಾಡನ್ನು ಕಟ್ಟಬೇಕಾದ್ರೆ ನಮ್ಮ ಶ್ರಮನೂ ಇದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಲಬುರಗಿ ಬೆಳೆದಿದೆ ಅಂದರೆ ನಾವು ಇದಕ್ಕೆ ಶ್ರಮಿಸಿದ್ದೀವಿ. ಇಲ್ಲಿ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಮಗೆ ಈ ಜಾಗ ಮಾತ್ರ ಬಿಟ್ಟು ಹೋಗೋದು ಎರಡೇ ಮಾತಿಲ್ಲ. ಒಂದು ವೇಳೆ ಬಿಟ್ಟು ಹೋಗ್ಬೇಕಂದ್ರೆ ನಮಗೆಲ್ಲಾದರೂ ವ್ಯವಸ್ಥೆ ಮಾಡಿಕೊಡ್ಲಿ. ನಿನ್ನೆ ಪೊಲೀಸ್ದವ್ರು ಬಂದಿದ್ರು ರೀ, ಕಾರ್ ತೊಗೊಂಡು ಕೇಸಿ ಬಂದಿದ್ದ ಪ್ರಕಾರ ಅಚಾನಕ್ಕೆ ಬಂದು ಕೇಸಿ ಗುಡಿಸಿ ಎಲ್ಲ ಕಿತ್ತಂತೇಳಿ ಅಂದ್ರಿ ರೀ. ಅಂದಿದ್ದ ಪ್ರಕಾರ ನಾವು ಗೌರ್ಮೆಂಟ್ ಜಾಗ ಅದು ಅಂತಿದ್ದ ಬಳಿಕ ನಾವು ಈಗ 30 ವರ್ಷ ಆಯ್ತು ರೀ ಇಲ್ಲೇ ಇದ್ದೇವೆ. ಇದ್ದಿದ್ದ ಬಳಿಕ ನಮಗೆ ನೀರಿನ ತ್ರಾಸ ಆಯ್ತು, ಏನಾರ ಕಟ್ಗೆ ತ್ರಾಸ ಐತ್ರಿ. ಹಿಂಗೆ ಮತ್ತು ಹಿಂಗೆ ಅಂತೇಳಿ ಇಷ್ಟು ದಿನ ನೀವು ಏನು ಮಾಡಿರಿ? ಇಷ್ಟು ದಿನ ಏನು ನಿದ್ದಿದ್ದು ಮಾಡಿದ್ರೆ, ಇಷ್ಟು ದಿನ ಏನು ಮಕ್ಕೊಂಡಿದ್ರೆ, ಈ ದಿನ ನಾವು ಆಯ್ಕೊಂಡು ತಿನ್ಬೋದು, ಬೆಳ್ಕೊಂಡು ತಿನ್ಬೋದು. ಹಿಂಗೆ ನಡ್ದದ. ಎಲ್ಲಿ ನಮ್ಗೆ ಜಾಗ ಕೊಡ್ತೀರಿ, ಎಲ್ಲಿ ಇಲ್ಲ ಅಂಥೇಳಿ ನಾವು ಮಾತಾಡ್ಲತ್ತೇವು. ನಮ್ದು ಪರಿಸ್ಥಿತಿ ಏನದ ಏನಿಲ್ಲ ನಿಮಗೆ ಗೊತ್ತದೇನ್ರಿ ಅಂಥೇಳಿ ಹಿಂಗೆ ಅಂದೇವ್ರಿ. ನಾವು ಅಂದಿದ ಬಳಿಕ ಮತ್ತು ಪೊಲೀಸವ್ರು ಬಂದು ಕೇಸಿ JCP ತೊಗೊಂಡು ಕೇಸಿ ಬಂದು ರೀ. ನಮ್ಗೆ ಅಂಜಿಗೆ ಬಂತು ರೀ. ನಿಮ್ಮ ಮೇಡಮ್ಗೆ ಫೋನ್ ಹಚ್ಚಿ ನಾವು ಹೇಳೇವ್ರಿ, ಹಿಂಗೆ ಮತ್ತು ಹಿಂಗೆ ಬಂದು ಕೇಸಿ ಹೇಳ್ರಿ ಅಂತ ಹೇಳೇವು. ಅಂದಿರ್ಬೇಕು ಮೇಡಮ್ ಬಂದರು. 30 ವರ್ಷ ಆಗಲಾಗೆ ಬಂತ್ರಿ. ಈಗ 30 ನಮ್ಮ ಆಯಿ ಮುತ್ಯ ಹಿರಿಯರು ಇಲ್ಲೇ ತೀರ್ಕೊಂಡಾರ್ರಿ. ಇದಕ್ಕಿಂತ ಮೊದಲು ಅವ್ರು ಬಂದು ನೋಟಿಸ್ ಕೊಟ್ಟಿಲ್ಲ ನಿಮಗೆ? ಇಲ್ರಿ, ಕೊಟ್ಟಿಲ್ರಿ. ಏನು ಹೇಳಿಲ್ಲ, ಏನು ಹೇಳಿಲ್ರಿ. ಅವು ಜಾಗೋದಾರನು ಬಂದಿಲ್ರಿ. ಬಂದಿಲ್ಲ. ಇಷ್ಟು ದಿನ ಏನು ಮಾಡಿದ್ರು, ನಾ ಇರ್ತಿದ್ರು, ನಾ ಮಾತಾಡ್ತಿದ್ದೀನಿ ರೀ. ನಾನು ಹೋಗಿದ್ದ ದಂಧ್ಯಾಗ, ನಾವು ಇದ್ದಿದ್ದಿಲ್ಲ ಮನ್ಯಾಗ. ಪಟ್ಟಿ ಸರಿಯಾಗಿ ಹೋಗ್ತೇವ್ರಿ ನಾವು ಬಡದಲ್ಲ ಅಂತೀವಿ. ನಾನು ಹಿಂಗೆ ಮಾಡೇವ್ರಿ. ಮತ್ತು ಏನು ಮಾಡ್ತೀರಿ ಮಾಡಿರಿ, ಗುಡಿಸಿನಾಗ ಇರ್ತೀರಿ, ಎನ್ನಾರ್ಗಿತ್ರಿ, ನಮ್ಗೆ ಹೊಡೆದ್ರೂ ಹಾಕ್ರಿ ಇಲ್ಲೇ ಅಂತ ಹೇಳೇವು. ನಾವು ಮನ್ಯಾಗ ಯಾರು ಬಿದ್ದಿದ್ದಿಲ್ಲ ರೀ. ಮಕ್ಕಳು ಮರುಗಳು ಸಣ್ಣ ಮಾರಿ ಬಂದು ಕಸಿನ ಝೋಪಡಿ ಕಿತ್ರಿ ಅಂತ ಮಕ್ಕಳ ಮರುಗಳಿಗೆ ಅಂದರು. ಆ ಮಕ್ಕಳು ಆಳ್ಕೋತ ಹೋಗಿ ಮಂದಿ ಮನೆ ಬಲ್ಲಾಕ ನಿಂತವ್ರಿ. ಎಲ್ಲಿ ಹೋಗಬೇಕು, ನಾವು ಎಲ್ಲಿಲ್ಲ ಅಂತ ಕಸಿ ಅಂಬಣ. ನಾವು ಬಂದೇವ್ರಿ ಸಾಯಂಕಾಲ 6 ಗಂಟೆಗೆ ಬರೋಣ. ಮತ್ತಂದ್ರೆ ನೋಡಿ ಮಮ್ಮಿ ಹಿಂಗೆ ಅನ್ಲತ್ತಾರ. ಬಂದು ಕಸಿಂದ ಆಫೀಸರು ಬಂದಿರು, ಪೊಲೀಸರು ಬಂದಿರು. ಬಂದು ಕಸಿಂದ ಜನಸಂಖ್ಯೆ ನಮ್ಗೆ ಎಬ್ಬಸ್ ಅನ್ಲತ್ತಾರ. ನಾವು ಸಣ್ಣವ್ರು ಇದ್ದೇವೆ, ನಾವು ಎಲ್ಲಿ ಹೋಗ್ಬೇಕು ಏನಿಲ್ಲ ಅಂತ ಅವ್ರು ಅನ್ಲಿದ್ರು ಮಕ್ಕಳು ಅಂಬಣ. ಮತ್ತು 5 ವರ್ಷಕ್ಕೊಮ್ಮೆ ಬರ್ತಾರೆ ಇಲೆಕ್ಷನ್ ಹಾಕಕ್ಕೆ, ಓಟ್ ಹಾಕ್ರಿ ಅಂತ ಕಸಿಂದ ಅವ್ರಿಗೆ ನಾವು 5 ವರ್ಷಕ್ಕೊಮ್ಮೆ ಓಟ್ ಹಾಕ್ತೇವ್ರಿ, ಮಾಡ್ತೇವೆ. ನಳ ಮಾಡ್ತೀನಿ, ಮನೆ ಕಟ್ಕೊಡ್ತೇವೆ, ಬೋರೆಲ್ ಹಾಕ್ತೇವೆ, ಮಕ್ಕಳಿಗೆ ವಿದ್ಯಾ ಕಲಿಸ್ತೇವೆ ಅಂತಾರೆ ರೀ. ನಮಗೆ ಮಕ್ಕಳಿಗೆ ಏನು ಭೀ ಕಲಿಸೋದಿಲ್ಲ ರೀ ಅವ್ರಿ. ಏನು ಭೀ ಇಲ್ಲ. ನಾವು ಭಿಕ್ಷೆ ಬೇಡ್ಕೊಂಡು ತಿಂಬವ್ರಿ. ನಾವು ಎಲ್ಲಿ ಹೋಗ್ಬೇಕು ರೀ? ನಮ್ಗೆ ಅಂತೂ ಯಾರೂ ಮಕ್ಕಳಿಲ್ಲ, ಮರುಗಳಿಲ್ಲ, ಗಂಡದರಿಲ್ಲ, ಒಂಟು ಪರಾಣಿ ಇದ್ದೇವ್ರಿ ನಾವು ರೀ. ನಾವು ಎಲ್ಲಿ ದುಃಖ ಅಂತ ನಾವು ಇದು ಮಾಡ್ಬೇಕ್ರಿ. ನಮ್ಗೆ ಭಾಳ ದುಃಖ ಹೊಂಟದ್ರಿ, ಭಾಳ ಕಷ್ಟ ಹೊಂಟದ್ರಿ. ನಾವು ಎಲ್ಲಿ ಹೋಗ್ಬೇಕ್ರಿ, ಎಲ್ಲಿ ಕುಂಡ್ರಬೇಕ್ರಿ, ನೀವೇ ಹೇಳ್ರಿ ಜರ ಸಾಬ್ರಿ ಅಂತ ಅಳ್ಕೋತ ಅವ್ರ ಮುಂದೆ ನಾವು ಮಾತಾಡ್ದೇವ್ರಿ. ಅಂಬಣ್ಣ ಅವ್ರು ಅಳಬೇಡಮ್ಮ, ಅಳಬೇಡ ಏನು ಚಿಂತೆ ಮಾಡಬೇಡ, ಏನು ಟೆನ್ಷನ್ ತೊಗೋಬೇಡ ಅಂತಂದ್ರು ಅಂಬಣ್ಣ. ಮತ್ತು ನಾವು ಅಳ್ಕೋತ ಹಿಂಗೆ ಮಕ್ಕಳು ಮರ್ಗಳು ತೊಗೊಂಡು ನಾವು ಅಳ್ಕೋ ಜೊಪ್ಡಿ ಓಡಾಡ್ದೇವು ನೋಡ್ರಿ. ನಿನ್ರಿ ನಮಗೆ ಭಾಳ ಟೆನ್ಷನ್ ಆಗ್ಯಾದ್ರಿ. ಕಿತ್ತಿರಿ ಅಂತ ನಮಗೆ 30 ವರ್ಷ ದಿನ ಆಯ್ತು ರೀ. ಅವ್ರು ನಮ್ಗೆ ಎಲ್ಲಿ ಭೀ ಜಾಗ ತೋರಿಸ ನಾವು ಎಲ್ಲಿ ಹೋಗಿ ಇರ್ಬೋದ್ರಿ ನಾವು ರೀ. ಎಷ್ಟು ವರ್ಷ ಆಯ್ತಮ್ಮ ನೀವು ಇಲ್ಲಿ? 30 ವರ್ಷ ಆಯ್ತು ನೋಡ್ರಿ. ನಮಗೆ ಜಾಗನೇ ತೋರಿಸಲ್ಲ, ನಾವು ಎಲ್ಲಿ ಹೋಗಿ. ಮಕ್ಕಳು ಮರ್ಗಳು ಸಣ್ಣವ್ರಿ, ಹುಳ ಹೊತ್ತು ರಾತ್ರಿ ಇಲ್ಲಿ ಓಡಾಡ್ತಾವ್ರಿ. ಹಿಂಗೆ ಊಟ ಮಾಡ್ಲಕ್ಕೋತ್ರಿ, ಹುಳ ಹೊತ್ತು ಮಕ್ಕಳು ಮರ್ಗಳು ಮೈ ಮ್ಯಾಗಿಂದ ಹೋಗ್ತಾವ್ರಿ. ನಾವು ಎಲ್ಲಂತ ವನವಾಸಗಳಿಬೇಕ್ರಿ ನಾವು ಈಗ ಹೇಳ್ರಿ ಅಂತ ಅವ್ರಿಗೆ ಹೇಳಿದ ನಾವ್ರಿ. ನಿನ್ನ ಜಾಗ ಕಿತ್ತಂತ ಬಂದಿರಿ, ಪೊಲೀಸ್ ಅವರು ಎಲ್ಲರೂ ಬಂದಿರಿ. ಬರೋಣ ನಾವು ಕಿತ್ತಲ್ಲ, ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿಲ್ಲ. 30 ವರ್ಷ ಐತ್ರಿ ನಾವು ಇದ್ದು. ಮತ್ತು ನಾವು ಎಲ್ಲಿ ಹೋಗ್ಬೇಕ್ರಿ? JCB ಹಚ್ಚಿದ್ರು ಝೋಪಡ್ಯಾಗೆ ಸಾಯ್ತೇವ್ರಿ, ನಾವು ಎದ್ದು ಹೋಗಲ್ಲ ಅಂತ ಅಂದಿದ್ದೇವ್ರಿ. हमें गवर्नमेंट का जगह है, 30 साल से रहे हम इधर,
अब 30 साल के बाद अचानक आकर झोपड़े उखाड़े, गाड़ी लेते हैं उन्हें झोपड़े उखाड़े, बोले हमें क्या बोले, उनको नहीं जाते यहाँ से। हमें 30 साल से हमारे बच्चे स्कूल को जाती हैं, सब हमारे सास ससुर हैं चिंते खाली और के बोले उनको तो नहीं कैसा है, सरकार का नहीं जाएगा, हमें उखाड़ना पड़ता है, तुम्हारा 8 दिन का ऑर्डर दी, झोपड़ा उखाड़ना पड़ता है बोले हमें नहीं जाते यहाँ से। बोले कैसा नहीं जाते यहाँ से बोल के उन्होंने हमारे को धमकी डाले तो हमें नहीं जाते बोल के बोले, देखेंगे कैसा नहीं जाते बोल के उन्होंने कल बोल के चले गए। तो उसलिए हमें बोले कि हम नहीं जाते यहाँ से। बहुत साल से पूछे थे हमारा कौन तो टार्चर करते, हम निकल जाते थे यहाँ से, हमारा कोई भी नहीं बोले जो बोल के आज तक। आज जो बोल रहे हम किधर जाकर रहना बोल के हमको बोल दिए, हमारा पानी का तरह से औरतें गालियाँ दिए तो हम पानी हाथ से भर के लाते, वहाँ काले तो उधर जाते, उधर गए तो उधर जाते। वोट डालने के रास्ते में पूरे लोग आते वोट डालो बोल के, हमारे को वोट डालिए तक हाँ जी करते, जगह देती, घर देती, नल बनाती, बोरिंग बनाती बोल के बोलते। हाँ ट्यूशन लगाते बोलते बच्चों को ट्यूशन भी लगाते नहीं, सब बास्ती बोलते ऐसा बोल के कल हमारे को धमकी डाल के गए। अधिकार थे उन्हें जगह बोलते हमारा है बोलते, हम बोलते गवर्नमेंट का जगह है बोल को, हमें तुम्हारा रहा तो हमारे को 4-5 साल पहले आके उठाते थे यहाँ से। 30 साल से हमें आके रहे, आज तक कोई नहीं बोले। आज अचानक आके बोलते हम किधर जाना, बोले बताओ जगह हमें जाती बोल के बोले उनको, अरे हमें कहाँ से बताना जगह जाना, तुम किधर ही बोल के बोले, हम नहीं जाते हंसी बोल के बोले। 30 ವರ್ಷ ಆಯ್ತು ರೀ ನಾವು ಇಲ್ಲೇ ಇದ್ದೇವೆ ರೀ। ಅಂದ್ರೆ ಅಚಾನಕ ನಾವು ಕಡ ಮಾರ್ಲಕ್ಕೆ ಹೋಗಿದ್ದೆವು, ಈ ಕಡೆ ಬಂದ ಕೇಸಿ ಅವರು ಏನು ಜೋಪಡಿ ಕಿತ್ತೀನಿ JCB ತರ್ತೀವಿ ತಂದಿದ್ರು। JCB ಯಾರಂದಾರಮ್ಮ ಹಂಗ ಅಂದ್ರೆ ಸರ್ಕಾರದವ್ರು ಅಂದರು, ಗೌರ್ಮೆಂಟ್ದವರು ಅಂತಂದು ಸಲಕ ನಾವು ಗಬ್ರಾಶಿ ಬಂದೇವ್ರಿ, ಅಲ್ಲಿಂದ ಕೊಡ ಮಾರಿಲ್ಲ ಏನಿಲ್ಲ ಹಾಗೆ ಬಂದೇವ್ರಿ। ಬಂದು ಪೊಲೀಸರಿಗೆ ನೋಡಿದೆ, ಅವ್ರಿಗೆ ನೋಡಿದೆವು, ಭಯಂಕರ ಐತ್ರಿ ನಮ್ಗೆ ನೋಡೋಣ। ಬೆಳಗಾನ ನಿದ್ದೆ ಬಂದಿಲ್ಲ, ಭಾಳ ತೋಲ್ ಅಂಜಿಕೆ ಬಂತ್ರಿ, ಇವತ್ತು ಬರ್ತಾರೋ ನಾಳೆಗೆ ರಾತ್ರಿಗೆ ಬರ್ತಾರೋ ಅಂತ ಭಾಳ ಭಯಂಕರ ಐತ್ರಿ। ಮತ್ತಂದ್ರೆ ಅಚಾನಕ್ ನಾವು ಲೈಟ್ ಇಲ್ಲ ನೀರಿಲ್ಲ ಅಂತ ಕೇಸಿ ಹೆಂಗಾದ್ರೂ ನಾವು ಸಹಾಯ ಮಾಡಿದೇವ್ರಿ, ನಮ್ಮ ಜೋಪಡಿಯಾಗ ನಾವ್ರ ಹೆಂಗಾರ ಬದುಕೇವ್ರಿ। ಈಗ ಅದ್ರನ್ನ ಜೋಪಡಿ ಕಿತ್ತೀನಿ ಅಂದ್ರೆ ನಾವು ಎಲ್ಲಿ ಹೋಗಿ ಇರ್ಬೇಕ್ರಿ ನಾವು ಸಣ್ಣ ಮಕ್ಕಳು ಅವ್ರಿ, ಮನ್ಯಾಗ ಪೇಷಂಟ್ ಅವ, ಸಣ್ಣ ಮಕ್ಕಳು ಹಡ್ದಿದ್ದು ಬಾಣತನದಾರ ಹರ, ಅವ್ರಿಗೆ ತೊಗೊಂಡು ನಾವು ಎಲ್ಲಿ ಸಹಾಯ ಮಾಡ್ಬೇಕು, ಎಲ್ಲಿ ಇರ್ಬೇಕ್ರಿ ನಾವು? ನೀವು ಕಿತ್ತೀನಿ ಅಂತೀರಿ, ನೀವು ಕಿತ್ತಿದ ಮೇಲೆ ನಾವು ಮಕ್ಕಳಿಗೆ ಮರಗಳಿಗೆ ತೊಗೊಂಡು ನಾವು ಓಡಾಡ್ಬೇಕು ಎಲ್ಲಿ ರೀ ನಾವು? ಅದಕ್ಕೆ ನಮ್ಗೆ ಅಂಜಿಕೆ ಬಂದು ಸಲಿಯಾಕ ನಾವು ಏನು ಮಾಡಿದೇವ್ರಿ, ಎಲ್ಲಿ ಇರ್ಬೇಕು ಎಲ್ಲಿ ಇಲ್ಲ ಅದಕ್ಕೆ ನಮ್ಗೆ ಭಯ ನಡೆದದ್ರಿ। ನಮ್ಗೆ ಕಲಿ ಹತ್ರ ಆಗಲ್ಲ ರೀತಿ, ಜಾಗ ಬಿಟ್ಟು ಹೋಗೋದು ಆಗಲ್ಲ, ಇಲ್ಲೇ ಇರ್ಬೇಕಂತ ನಾವು ಮಾಡ್ಲಾಕ ಕುಂತೇವ್ರಿ। 30 ವರ್ಷಕ್ಕೆ ಯಾರನ್ನ ಮಂದಿ ಕೇರ್ ಮಾಡಿಲ್ಲ, ವರ್ಷಗಮ್ಮ 5 ವರ್ಷ ಮಗ ಮಂದಿ ಏನು ಬರೀ ಊಟ ಹಾಕಂತಾರೆ ನಿಮಗೆ, ನಮ್ಮ ಮಕ್ಕಳು ಎಲ್ಲ ಇಲ್ಲಿ ಹೋಗಿ ಸರ್, ನಮ್ಗೆ ಬೇಕು ರಾಮನಗರ ಜಾಗನೇ ಬೇಕು, ಮತ್ತೇನಿಲ್ಲ। ಯಾಕಂದ್ರೆ ನೋಡ್ರಿ ನಮ್ಮ ಪೂರ ಇದು ಆಗೈತಿ, ಹಲದೆಲ್ಲ 4-5 ಮಿನಿಟ್ ಸತ್ತರಲ್ಲಿ ಹಿಂಗೆ ಮಾಡಿ। ನೀನು ಏನಂದಾರ ಸರ್ ಅಧಿಕಾರಿಗಳು ಬಂದು? ಅದೇ ಕಿತ್ತಲ್ಲದ ರೀ, ಏನು ಕಿತ್ಲತ್ತಾರ? झोपड़ी ಕಿತ್ತಲ್ಲದ್ರ ಏನು ನಿಮಗೆ ಮಾಡಬೇಕು, ನಮಗೆ ಜಾಗ ಬೇಕೇ ಬೇಕು ಏನ್ರಿ? ರಾಮನಗರ ಜಾಗ ಬಿಡಲ್ಲ, ಯಾರು ಬಂದ್ರೆ ಬಿಡಲ್ಲ, ಯಾವ ಮಂತ್ರಿ ಬಂದ್ರೆ ಬಿಡಲ್ಲ। ಗೌರ್ಮೆಂಟ್ನಿಂದ ಬಂದಾರಿ, ಅವರು ಸದಾನಂದ ಬಂದಾರಿ, ಜಾಗ ಕಿತ್ತಂದಾರಿ, ನಾವು ಕಿತ್ತಂಗಿಲ್ಲ ಅಂದಿಲ್ಲ ರೀ। ಆಪ್ರೇಷನ್ ಸ್ವಚ್ಛಂತ ಆಗ್ಯಾವ, ಮತ್ತು 15 ದಿವಸ ಆಗ್ಯಾವ ಅಂದಿನಿ ರೀ। ಸರ್ಕಾರದ ಕಾನೂನಿಂದ ಆಪ್ರೇಷನ್ ಮಾಡಿ ಬಂದೀನಿ, ಸಣ್ಣ ಕೂಸ ರೀ, ಎದೆ ನಮ್ಗೆ ಜಲ್ಲ ಆಗ್ಯಾವ ರೀ, ನಾವು ಅಳಕೆತ್ ಕುಂತೇವೆ ರೀ ಮನೆ ಮುಂದೆ। ಎಷ್ಟು ವರ್ಷ ಆಯ್ತಮ್ಮ ನೀವು ಇಲ್ಲಿದ್ದು? 30 ವರ್ಷ ಆಯ್ತು ರೀ, ಇಲ್ಲೇ ಇದ್ದೇವೆ ರೀ, ನಾವು ಅಳ್ಕೊತ್ ಕುಂತೇವೆ ರೀ। ನಿನ್ನೆ ಗೌರ್ಮೆಂಟ್ ಅವರು ಬಂದವ್ರಿ, ಈ ಜೋಪಡಿ ಕಿತ್ತು ಹಾಕ್ತವ್ರ ಅಂದವ್ರಿ, ನಾವು ಕಿತ್ತು ಹೋಗೋ ಅಪ್ಲೇ ಇಲ್ರಿ, ಸತ್ತರಿದ್ದೆ ಇಲ್ಲೇ ಸಾಯ್ತೇವ್ರಿ, ಅಂದ್ರೆ ಕಿತ್ತ ಅಪ್ಲೇ ನಮ್ಮ ಬಳಿ ಇಲ್ರಿ, ಒಟ್ಟೆ ರೀ ನಮಗೆ। ಇನ್ನಿ ಸರ್ಕಾರದವ್ರು ಬಂದಿರ್ರಿ, ಗುಡ್ಸಿ ಕಿತ್ಕೊಂಡು ಹೋಗಂತ ಹೇಳತ್ತಾರೆ, ನಾವು ಎಲ್ಲಿಯಾಗಿ ಇಲ್ಲಿ ಹೋಗಿರ್ಬೇಕ್ರಿ। ಇದು ಬಿ 30 ವರ್ಷ ಐತ್ರಿ, ಈಗ ಹೋಗಂತ ಹೋಗಿ ನೀನು ಬಂದು ಹೇಳಿ ಹೋಗ್ಯಾರ, ಎಲ್ಲರೂ ಎದ್ದು ಹೊಡೆದ್ಕೊಂಡಿವ್ರಿ, ಇಲ್ಲೇ ನಾವು ಇರ್ತೇವೆ ಅಂತ ಹೇಳೇವ್ರಿ। ಜಾಗ ಇದು ಬಿಟ್ಟು ಹೋದ್ರೆ ಎಲ್ಲಿ ಇರ್ಬೇಕ್ರಿ, ನಾವು ಎಲ್ಲಿ ಬಿ ಇರೋದಿಲ್ಲ, ಎಲ್ಲರೂ ಇಲ್ಲೇ ಇರ್ತೇವೆ ಅಂತ ಹೇಳಿ DCP ಬಂದು ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ। ಈ ಜಾಗ ಬಿಟ್ಟು ನಾವು ಹೋಗಲ್ರಿ, ಇಲ್ಲೇ ಇರ್ತೇವೆ ರೀ। ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ।